ನಮಸ್ಕಾರ, ಮಿಸ್ಟರ್ ಬಯೋಗ್ರಾಫರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮಸ್ಕಾರ, ನೀವು ನೋಡ್ತಾ ಇರೋ ಮಿಸ್ಟರ್ ಬಯೋಗ್ರಾಫರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಏನಪ್ಪ ಅಂದರೆ ಇನ್ನೊಂದು ವಿಡಿಯೋ ಮಾಡಲಿಕ್ಕೆ ಕಾರಣ ಏನಪ್ಪ ಅಂದರೆ 6 ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ. ಎಲ್ಲಿ ಕೇಳಿದ್ರಲ್ಲಿ ಅತ್ಯಾಚಾರ, ರೇಪು, ಮರ್ಡರ್ ಬರೀ ಇದೇ ಆಗ್ತಾಯಿದೆ. ಯಾವ ಸಮಾಜದಲ್ಲಿ ಬರ್ತಾ ಇದೀವಿ ರೀ ನಾವು? ಈ ವಿಷಯದ ಬಗ್ಗೆ ಮಾತಾಡಬೇಕಂದ್ರೆ 6 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರವನ್ನು ಎಸಗಿದ ರಾಜಸ್ಥಾನ್ ಹಲವು ರೀತಿಯ ರಾಜ್ಯಗಳಿಂದ ಕೆಲಸ ಕಾರ್ಯಗಳಿಗೆ ಬರ್ತಕ್ಕಂಥ ವ್ಯಕ್ತಿಗಳಿಂದ ಈ ರೀತಿಯಾಗಿದೆ. ಕೆಲವೊಂದಿಷ್ಟು ಜನಗಳಿಗೆ ಕೇಳ್ಕೊಳ್ಳೋದಿಷ್ಟೇ, ಎಲ್ಲ ತಂದೆ ತಾಯಂದಿರು ತಮ್ಮ ಹೆಣ್ಣು ಮಕ್ಕಳ ಬಗ್ಗೆ ಕಾಳಜಿಯನ್ನು ವಹಿಸಬೇಕು. ಯಾರ ಮೇಲೆಯೂ ಕೂಡ ಯಾವುದೇ ರೀತಿಯಾದ ನಂಬಿಕೆಯನ್ನು ಇಡಬೇಡಿ. ಯಾಕೆ ಹೇಳ್ತಾ ಇದ್ದೀನಪ್ಪ ಅಂದರೆ, ಇವತ್ತು ಹೆಣ್ಮಕ್ಕಳಿಗೆ ಕರ್ನಾಟಕದಲ್ಲಾಗಲಿ, ಬೇರೆ ರಾಜ್ಯದಲ್ಲಾಗಲಿ, ಬೇರೆ ಭಾರತ ಆಗಲಿ, ಬೇರೆ ಪ್ರದೇಶಗಳಲ್ಲಾಗಲಿ ಎಲ್ಲ ಕಡೆಯೂ ಕೂಡ ಯಾವುದೇ ರೀತಿಯಾದ ಹೆಣ್ಣು ಮಕ್ಕಳಿಗೆ ಸೇಫ್ಟಿ ಇಲ್ಲ. ಸೇಫ್ಟಿ ಯಾಕಿಲ್ಲಪ್ಪ ಅಂದರೆ, ಹಲವು ರೀತಿಯ ವೆಬ್ ಸೀರೀಸ್, ಹಲವು ರೀತಿಯ ಮಾತು, ಹಲವು ರೀತಿ ಯಾವುದೇ ರೀತಿಯಿಂದ ಇನ್ಫ್ಲೂಯೆನ್ಸ್ ಆಗಿ ಹಲವು ರೀತಿಯ ಈ ರೀತಿ ಅತ್ಯಾಚಾರಕ್ಕೆ ಎಸಗುವುದು ಎಷ್ಟೊಂದು ಸೂಕ್ತ. 25 ವರ್ಷದ ಯುವಕ ಆರು ವರ್ಷದ ಚಿಕ್ಕ ಪುಟ್ಟ ಮಗು, ಇವಾಗ ಸ್ಕೂಲ್ಗೆ ಹೋದರೆ 1ನೇ ತರಗತಿಗೆ ಹೋಗ್ತಕ್ಕಂಥ ಮಗುವಿನ ಮೇಲೆ ಅತ್ಯಾಚಾರ. ಏನಪ್ಪ ಅಂದ್ರೆ, ಬೇರೆ ಪ್ರದೇಶದಿಂದ ಕೂಲಿ ಕಾರ್ಮಿಕರ ಕೆಲಸಕ್ಕಾಗಿ ಬಂದಿರತಕ್ಕಂಥ ಈತನು ಏನು ಮಾಡ್ತಾ ಇರ್ತಾನಂದರೆ, ಅದೇ ಬಿಲ್ಡಿಂಗ್ನಲ್ಲಿ ಕೆಲಸ ಮಾಡ್ಕೊಂಡಿರ್ತಾನೆ. ಆ ಪಾಪುವನ್ನು ನೋಡಿ ಚಾಕ್ಲೇಟು ಹಲವು ರೀತಿಯ ಆಮಿಷಗಳನ್ನು ಒಡ್ಡಿ ಆ ಪಾಪುವನ್ನು ಅತ್ಯಾಚಾರವನ್ನು ಮಾಡಿ ಕೊಲೆ ಮಾಡಿರೋದು ಎಷ್ಟು ಸರಿ? ಇದ್ರ ಬಗ್ಗೆ ಮಾಹಿತಿ ಸಿಕ್ಕಾಗಿದೆ. ಅವನನ್ನು ಹಿಡಿದಿದ್ದಾರೆ, ಅವನನ್ನು ಸ್ಥಳೀಯರು ಥಳಿಸಿದ್ದಾರೆ. ಆದರೆ ಯಾಕೆ ಅತ್ಯಾಚಾರಿಗಳಿಗೆ ಪ್ರತ್ಯೇಕವಾದ ಕಾನೂನು ಇಲ್ಲ? ಎಲ್ಲಿವರೆಗೆ ಪ್ರತ್ಯೇಕವಾದ ಕಾನೂನು ಬರುತ್ತೆ, ಯಾವಾಗ ಕಾನೂನಿನ ಮೇಲೆ ಭಯ ಬರುತ್ತೆ, ಕಾನೂನು ಅಂದರೆ ಏನು, ಕಾನೂನಿನ ಕ್ರಮಗಳೇನು, ಶಿಕ್ಷೆ ಏನು, ಈ ರೀತಿಯಾದ ಮಾಡ್ತಿರ್ತಕ್ಕಂಥ ಕೃತ್ಯಗಳಿಗೆ ಕಾನೂನಿನಿಂದ ಶಿಕ್ಷೆ ಏನು ಎಂಬುದರ ಬಗ್ಗೆ ಎಲ್ಲರಿಗೂ ಗೊತ್ತಾಗಬೇಕು. ಬೆಂಗಳೂರಿನಲ್ಲಿ ಇತ್ತೀಚೆಗೆ ಮತ್ತು ಕರ್ನಾಟಕದಲ್ಲಿ ಎಲ್ಲಿ ಬೇಕು ಅಲ್ಲಿ ಅಂದರಲ್ಲಿ ಎಲ್ಲ ರೀತಿಯ ಕೇಳಬಾರ್ದು ಕೇಳ್ತಾ ಇದ್ದೀವಿ, ನೋಡಬಾರ್ದು ನೋಡ್ತಾ ಇದ್ದೀವಿ. ಇದು ಎಲ್ಲಿದ್ದೀವಿ ನಾವು? ಬೇರೆ ದೇಶಗಳಲ್ಲಿ ಬದುಕ್ತಾ ಇದ್ದೀವ ಅಥವಾ ಎಲ್ಲಿದ್ದೀವಿ ಅಂತ ನನಗೆ ಗೊತ್ತಾಗ್ತಿಲ್ಲ. 6 ವರ್ಷದ ಮಗು ಮೇಲೆ ಕಾಮಕ್ರೋಧಕ್ಕೆ ದೊರಗಿರುವುದು ಎಷ್ಟು ಸರಿ? ಚೀಚಿ, ಆ ಪಾಪು 6 ವರ್ಷದ ಮಗು ಪಟ್ಟಿರ್ತಕ್ಕಂಥ ನೋವು, ಸಂಕಟ ಅದನ್ನು ಮಾತಿನಲ್ಲಿ ಹೇಳೋಕ್ಕಾಗಲ್ಲ. ಹೆತ್ತ ತಾಯಿ ಕಳ್ಕೊಂಡ ಮಗುವಿನ ಬಗ್ಗೆ ಹೆತ್ತ ತಾಯಿ ಕೊಡ್ತಿರ್ತಕ್ಕಂಥ ಕಷ್ಟ ಜನಗಳಿಗೆ ಏನು ಗೊತ್ತು ಸರ್? ಕಾಮ 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 ಎಲ್ಲಿ ನೋಡ್ತೀರಲ್ಲ, ಕಾಮದ ಕಣ್ಣಿಗೆ ಕಾಣೋದೆಲ್ಲ ಹಳದೆ ಅಂತೆ. ಆ ರೀತಿ 6 ವರ್ಷದಿಂದ ಅಲ್ಲ, ಹುಟ್ಟಿದ ಕೂಸಿನಿಂದ ಹಿಡಿದು 60 ವರ್ಷದ ಮುದುಕಿಯರವರೆಗೂ ಕೂಡ ಬಿಡ್ತಿರ್ತಕ್ಕಂಥ ಯಾವುದೇ ಕಾಮದಿಂದ ಯಾರೂ ಇಲ್ಲ. ಅಂಥ ಪರಿಸ್ಥಿತಿ ಬಂದೊಡ್ಡಿದೆ. ಇದೇ ರೀತಿ ಆದರೆ ಮುಂದೆ ಹೇಗೆ? ಇದಕ್ಕೆ ಆದಂಥ ಪ್ರತ್ಯೇಕವಾದ ಕಾನೂನು ಶಿಕ್ಷೆ, ಕಾನೂನು ಬಾಹಿರ ಕಾನೂನಿನ ಸವಲತ್ತುಗಳೆಂದು ಈ ಶಿಕ್ಷೆ ಏನು 5 ವರ್ಷ ಜೈಲು ಅಷ್ಟೇ ಮಾಡಿಬಿಟ್ರೆ ಆಯಿತಾ? ಇದು ಎಷ್ಟೊಂದು ಸರಿಯಾದ ಕ್ರಮವನ್ನು ತೆಗೆದುಕೊಳ್ಬೇಕು. ಅತ್ಯಾಚಾರವನ್ನು ಮಾಡಿದವರಿಗೆ ಅವ್ರ ಗಂಡಸ್ತನವನ್ನೇ ಮುಗಿಸ್ಬೇಕು, ಅವ್ರನ್ನ ಗಲ್ಲು ಶಿಕ್ಷೆ ಹಾಕ್ಬೇಕು. ನಾವೇನು ಬಿಡ್ರಿ, ವಿಡಿಯೋ ಮಾಡ್ತೀವಿ ಬಿಡ್ತೀವಿ, ನೀವು ನೋಡೋರು ನೋಡ್ತೀರಿ, ವಿಡಿಯೋ ಸರಿ ಇಲ್ಲ ಅಂದ್ರೆ ಬಿಟ್ಬಿಡ್ತೀರಿ. ಅಲ್ಲ, ಈ ವಿಡಿಯೋ ನೋಡಿದವ್ರು ಪ್ರತಿಯೊಬ್ಬರಿಗೆ ಹೇಳೋದಿಷ್ಟೇ, ಎಲ್ಲ ಮನೆಯಲ್ಲಿ ಹೆಣ್ಮಕ್ಳು ಒಂದೇ. ಆದರೆ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಬೇರೆ ಊರಿಂದ ಊರಿಗೆ ಬೇರೆ ಕಡೆ ಹೋಗಿರ್ತಕ್ಕಂಥ ಕೆಲಸ ಕಾರ್ಯಕ್ಕೆ ಹೋಗಿರ್ತಕ್ಕಂಥ
ಎಲ್ಲ ಮಕ್ಕಳಲ್ಲಿ, ಎಲ್ಲ ಜನಗಳ ಹೆಣ್ಣು ಮಕ್ಕಳಲ್ಲಿ ಕೇಳ್ಕೊಳ್ಳೋದಿಷ್ಟೇ, ನೀವು ನಿಮ್ಮ ಹತೋಟಿಯಲ್ಲಿರಬೇಕು, ನೀವು ಹುಷಾರಾಗಿರಬೇಕು. ನೀವು ಬೇರೆ ದೇಶ ರಾಜ್ಯಗಳಲ್ಲಿ ಇದ್ದಷ್ಟು ಸೇಫ್ಟಿ ನಮ್ಮ ಭಾರತದಲ್ಲಿಲ್ಲ. ನಾನೇ ಹೇಳ್ತಾಯಿದ್ದೀನಿ ಕೇಳಿ, ನಿಜವಾಗ್ಲೂ ಇಲ್ಲ. ಯಾರನ್ನು ನಂಬಬೇಡ್ರಿ. ಅಣ್ಣ ತಮ್ಮ ಆ ರೀತಿ ಈ ರೀತಿ ಯಾವುದನ್ನು ಕೇಳಕ್ಕೆ ಹೋಗಬೇಡಿ. ಸಂಬಂಧಿಕರು, ಯಾವತ್ತೂ ಸಂಬಂಧಿಕರದೊಳಗೆ ಎಷ್ಟೋ ಕಥೆಗಳನ್ನು ನೋಡಿದ್ದೀವಿ. ಅವೆಲ್ಲ ಅಲ್ಲ. ಅತ್ಯಾಚಾರ ಕಾಮದ ಮುಂದೆ ಯಾರಿಗೂ ನಿಲ್ಲೂ ಇಲ್ಲ. ಈ ರೀತಿ ಅಂತ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಿರ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ಬರ್ತಿರ್ತಕ್ಕಂಥ ಜನಗಳು ಈ ರೀತಿ ಮಾಡೋದು ಎಷ್ಟು ಸರಿ? ಬಂದ್ವಿರ, ಕೆಲಸ ಮಾಡ್ಕೊಂಡ್ರ, ದುಡಿಮೆ ಮಾಡ್ಕೊಂಡ್ರ, ಹೋದ್ರ, ಇದ್ದಿರ್ತಕ್ಕಂಥ ವಾತಾವರಣವನ್ನು ಯಾಕೆ ಹಾಳು ಮಾಡ್ತಾಯಿದ್ದೀರಿ ನೀವು? ಒಬ್ಬರು ಮಾಡೋ ಹಲ್ಕಡ್ಗಿರಿಯಿಂದ ಇಡೀ ನಿಮ್ಮ ಸಮುದಾಯಕ್ಕೆ ಕೆಟ್ಟ ಹೆಸರು ಬರುತ್ತೆ. ಹೌದಾ? ಎಲ್ಲರೂ ಅರ್ಥ ಮಾಡ್ಕೋಬೇಕು. ಒಬ್ಬರು ಒಳ್ಳೆಯವರು ಕೆಟ್ಟರು ಎಲ್ಲರೂ ಇರ್ತಾರೆ. ಆದರೆ ಎಲ್ಲರೂ ಕೆಟ್ಟವರೇ ಅಂತಲ್ಲ, ಎಲ್ಲರೂ ಒಳ್ಳೆಯವರೇ ಅಂತ ಅಲ್ಲ, ಇಬ್ಬರೂ ಇರ್ತಾರೆ. ಆದರೆ ಅದರಲ್ಲಿ ಕೂಡ ಬೆರಳೆಣಿಕೆಯಷ್ಟಲ್ಲಿ ನಡೀತಾ ಇದೆ. ಎಲ್ಲಿ ನೋಡಿದ್ರೆ ಕೋಮು ಗಲಭೆಗಳು, ಮರ್ಡರ್, ಅತ್ಯಾಚಾರ ಇವು ಹೆಚ್ಚಾಗಿದೆ. ಇವುಗಳ ಬಗ್ಗೆ ಎಲ್ಲರಿಗೂ ಒಂದು ಅರಿವಿರಲಿ. ಹೆಣ್ಣು ಮಕ್ಕಳಲ್ಲಿ ಕೂಡ ತುಂಡು ಬಟ್ಟೆ ಬೇಡ ಅನಿಸುತ್ತೆ. ನಿಮ್ಮ ದೇಹ ಮುಚ್ಚೋಕ್ಕೆ ಎಷ್ಟು ಬಟ್ಟೆ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಯಾವುದೋ ಪ್ಯಾಷನ್ ಅದು ಇದು ಅಂತ ಬೇರೆ ಬೇರೆ ರೀತಿಯ ಹಲವು ರೀತಿಯ ಡ್ರೆಸ್ಗಳನ್ನು ಹಾಕುವುದು ಸೂಕ್ತ ಅಲ್ಲ ಅನಿಸುತ್ತೆ. ಈ ರೀತಿಯಾಗಿ ಎಲ್ಲಿ ಬೇಕೋ ಅಲ್ಲಿ ಅತ್ಯಾಚಾರಗಳು ಹೆಚ್ಚಾಗಿ ಆಗ್ತಾಯಿದೆ. ಹೇಳುವುದರ ಬಗ್ಗೆ ಹೇಳುವ ಕಾರ್ಯ ನಮ್ಮದಾಗಿದೆ, ತಿಳಿದುಕೊಳ್ಳುವ ಕಾರ್ಯ ನಿಮ್ಮದಾಗಬೇಕು. ಇದನ್ನು ಯಾರ್ಯಾರು ಹೊಸದಾಗಿ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ಎಲ್ಲರೂ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಯಾರ್ಯಾರಿಗೆ ವಿಡಿಯೋ ಇಷ್ಟ ಆಯಿತು ಹಾಗೆ ಶೇರ್ ಮಾಡಿರಿ, ತಪ್ಪದೇ ಮರೆಯಬೇಡ್ರಿ. ನಾನು ನಿಮ್ಮ ಪ್ರೀತಿಯ ವೆಂಕಟೇಶ್. ನಮಸ್ಕಾರ, ಧನ್ಯವಾದಗಳು. ಮತ್ತೊಮ್ಮೆ ಮುಂದೆ ಇನ್ನೊಂದು ವಿಡಿಯೋದ ಮುಖಾಂತರ ನಿಮ್ಮ ಭೇಟಿ ಮಾಡೋಣ. ನಮಸ್ಕಾರ, ಗುಡ್ ನೈಟ್.